ಬುಜ್ಜಿ. ಸೊ ಈ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಬಗ್ಗೆ ನಾನು ಹೊಸದಾಗಿ ಎಕ್ಸ್ಪ್ಲನೇಷನ್ ಕೊಡೋದು ಬೇಕಾಗಿಲ್ಲ. ಸೊ ನನ್ನ ಹಿಂದೆನೇ ಬುಜ್ಜಿ ನಿಂತಿದೆ. ಸೊ ಕಲ್ಕಿ ಸಿನಿಮಾದಲ್ಲಿ ಈ ಬುಜ್ಜಿ ಪಾತ್ರ ಎಷ್ಟು ಅನ್ನೋಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಮುಂಬೈ, ಚೆನ್ನೈ, ಹೈದರಾಬಾದ್ ಎಲ್ಲ ಕಡೆ ಒಂದು ರೌಂಡ್ ಹಾಕೊಂಡು ಬೆಂಗಳೂರಿಗೆ ಬುಜ್ಜಿ ಬರುತ್ತೆ ಅನ್ನುವಂಥ ವಿಚಾರ ಗೊತ್ತಾಗಿದ್ದೆ ತಡ ಇಷ್ಟು ಜನ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಮೊದಲಿಗೆ ನಾನು ಒಂದು ಪ್ಯಾನ್ ಮಾಡಿಬಿಡ್ತೀನಿ. ಸೊ ಎಷ್ಟು ಕ್ರೇಜ್ ಇದೆ ನಮ್ಮ ಬುಜ್ಜಿಗೆ, ಎಷ್ಟು ಜನ ಫ್ಯಾನ್ಸ್ ಬಂದಿದ್ದಾರೆ ಅನ್ನೋದನ್ನು. ಸೊ ಅಭಿಮಾನಿಗಳು ಸೇರಿದ್ದಾರೆ. ಕಲ್ಕಿ ಸಿನಿಮಾಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೋ, ಸೊ ಕಲ್ಕಿ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಬುಜ್ಜಿ ಭೈರವನ ಆಪ್ತ ಗೆಳೆಯ, ಭವಿಷ್ಯದ ವಾಹನ ಅಂತಲೇ ಬಿಂಬಿಸಲಾಗಿತ್ತು. ಸಿನಿಮಾದಲ್ಲಿ ಬುಜ್ಜಿನ ನೋಡಿದಂಥವ್ರು ರಿಯಲ್ ಆಗಿ ಕಣ್ತುಂಬಿಕೊಳ್ಬೇಕು ಅನ್ನೋವಂಥದ್ದು ಬೆಂಗಳೂರಿಗರ ಒಂದು ಕನಸು ಕೂಡ ಆಗಿತ್ತು. ಅಂದರೆ ವೈಜಯಂತಿ ಮೂವೀಸ್ ಬ್ಯಾನರ್ನವರು ಮತ್ತು ಕಲ್ಕಿ ಟೀಮ್ನವರು ಸಿನಿಮಾದಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಪಾತ್ರವನ್ನು ವಹಿಸಿದಂತಹ ಬುಜ್ಜಿನ ಹೈದರಾಬಾದ್ಗೆ, ಮುಂಬೈಗೆ, ಚೆನ್ನೈಗೆ ಒಂದು ಸ್ಪೆಷಲ್ ಒಂದು ಎಕ್ಸಿಬಿಷನ್ಗೆ ಇಟ್ಟಿದ್ರು. ಅಲ್ಲಿನ ಸಿನಿಮಾ ಪ್ರೇಮಿಗಳೆಲ್ಲರೂ ಕೂಡ ಬುಜ್ಜಿನ ಕಣ್ತುಂಬಿಕೊಂಡಿದ್ರು. ಸೊ ಬೆಂಗಳೂರಿಗರಿಗೆ ಒಂದು ಸುವರ್ಣ ಅವಕಾಶ. ನನ್ನ ಕ್ಯಾಮ್ರಾಮನ್ ಲೆಫ್ಟಿಗೆ ಪ್ಯಾನ್ ಮಾಡಿದ್ರೆ ಅಭಿಮಾನಿಗಳು ಕಾಣಿಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಡಾರ್ಲಿಂಗ್ ಪ್ರಭಾಸ್ ಅವರಿಗೆ, ಬಿಗ್ ಬಿ ಅಮಿತಾಬ್ ಬಚ್ಚನ್ಗೆ, ಕಮಲ್ ಹಾಸನ್ಗೆ, ದೀಪಿಕಾ ಪಡುಕೋಣೆ, ದಿಶಾ ಪಟಾಣಿ ಸೇರಿದಂತೆ ಸಾಕಷ್ಟು ಜನ ದೊಡ್ಡ ಪಾತ್ರವರ್ಗ ಸಿನಿಮಾದಲ್ಲಿತ್ತು. ಇದೊಂದು ಸೈನ್ಸ್ ಫಿಕ್ಷನ್ ಸಿನಿಮಾ, ಮೈಥಾಲಜಿ ಟಚ್ ಕೊಟ್ಟಿದ್ರು. ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳನ್ನು ಎಷ್ಟು ನೋಡಿ ಕಣ್ತುಂಬಿಕೊಂಡು ಅಭಿಮಾನಿಗಳಾಗಿದ್ರು, ಸೊ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ವಿಶೇಷ ಸ್ಥಾನವನ್ನು ಪಡೆದಂಥ ಬುಜ್ಜಿ ಕೂಡ ಅಭಿಮಾನಿಗಳು ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ. ನಾನು ಮೊದಲಿಗೆ ಈ ಬುಜ್ಜಿನ ಎಕ್ಸ್ಪ್ಲೈನ್ ಮಾಡಬೇಕು. ನೀವು ಟೈರ್ನ ನೋಡಿದ್ರೆ, ಟೈರ್ ಪ್ಯಾನ್ ಮಾಡಪ್ಪ, ಟೈರ್ನ ನೋಡ್ತಾ ಇದ್ರೆ ಈ ಟೈರ್ಗಳು JCP ಅಂದರೆ ನಾವು ಹಳ್ಳಿ ಕಡೆ JCPನ ನೋಡ್ತೀವಲ್ಲ, ಆ JCP ಟೈರ್ಗಳು ಇದೇ ಥರ ಇರ್ತಾ ಇದ್ವು. ಟನ್ ಲೆಕ್ಕದಲ್ಲಿ ಟೈರ್ ಇದೆ. ಸೊ ಇದನ್ನು ಸ್ಪೆಷಲ್ ಆಗಿ ಕಲ್ಕಿ ಸಿನಿಮಾಗೋಸ್ಕರನೇ ವೈಜಯಂತಿ ಬ್ಯಾನರ್ಸ್ ತಂಡ ಅಂದರೆ 600 ಕೋಟಿ ವೆಚ್ಚದಲ್ಲಿ ಸಿನಿಮಾವನ್ನು ತಯಾರು ಮಾಡಿದ್ರು. ಇದೊಂದು ಸ್ಪೆಷಲ್ ಕಾರ್ನ ಡಿಸೈನ್ ಮಾಡೋದಕ್ಕೆ 7 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಸೊ ಈ ಒಂದೊಂದು ಟೈರ್ಗಳು, ಈ ಒಂದು ಕಾರ್ಗೆ 3 ಟೈರ್ ಇದೆ. 3 ಟೈರು ಕೂಡ ಒಂದೊಂದು ಟನ್ನು ತೂಗುತ್ತೆ. 19 ಅಡಿ ಉದ್ದ ಇದೆ, 12 ಅಡಿ ಅಗಲ ಇರ್ತಕ್ಕಂಥದ್ದು. ಸುಮಾರು 1.5 ವರ್ಷಗಳ ಕಾಲ ಟೈಮ್ ತಗೊಂಡು ಈ ಒಂದು ಸ್ಪೆಷಲ್ ಆಗಿ ಇದನ್ನು ಅಂದರೆ ಎಲೆಕ್ಟ್ರಿಕ್ ಗಾಡಿ ಇದನ್ನು ಸ್ಪೆಷಲ್ ಆಗಿ ಡಿಸೈನ್ ಮಾಡೋದಕ್ಕೆ ಸುಮಾರು 1.5 ವರ್ಷಗಳ ಟೈಮ್ ಹಿಡಿತು. 7 ಕೋಟಿ ರೂಪಾಯಿ ಖರ್ಚಾಯಿತು. ನಾನು ಆಗಲೇ ಹೇಳಿದಾಗ ಇದಕ್ಕೆ 3 ಟೈರ್ ಇದೆ. ಎಲೆಕ್ಟ್ರಿಕಲ್ ಕಾರ್ ಇದೊಂದು ಸ್ಪೆಷಲ್ ಕಾರು. ಅಂದರೆ 2898 AD ಅಂದರೆ 2898ನೇ ವರ್ಷಕ್ಕೆ ಜಗತ್ತು ಈ ಥರದ ಕಾರ್ಗಳನ್ನು ಎಲ್ಲರೂ ಕೂಡ ಓಡಿಸ್ಬೋದು ಅನ್ನುವಂಥದ್ದು. ಇದನ್ನು ಕಲ್ಪನೆ ಮಾಡಿಕೊಂಡು ಸಿನಿಮಾದಲ್ಲಿ ಸೈನ್ಸ್ ಫಿಕ್ಷನ್ ಸಿನಿಮಾಗೆ ಮೈಥಾಲಜಿ ಟಚ್ಚನ್ನು ಕೊಟ್ಟಂಥ ನಿರ್ದೇಶಕ ಅಶ್ವಿನ್ ನಾಗ್ ಅವರು ಸಿನಿಮಾದ ಒಂದು ಭೈರವನಿಗೆ ಬುಜ್ಜಿ ಆಪ್ತ ಸಹಾಯಕನಾಗಿ ಹೇಗೆ ಕೆಲಸ ಮಾಡ್ತಾನೆ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಕದಲ್ಲಿ ಕೂತ್ಕೊಳ್ತಕ್ಕಂಥ ಕಾರಿನ ಪಕ್ಕದಲ್ಲಿ ಗೆಳೆಯ ಗೆಳತಿ ಇಲ್ದಿದ್ರು ಕೂಡ ಬುಜ್ಜಿನೇ ಒಂದು ಸ್ಪೆಷಲ್, ಅವರೇ ಗೆಳೆಯ ಅವರೇ ಗೆಳತಿ ಅನ್ನೋ ಥರದಲ್ಲಿ ಒಂದು ಕಲ್ಪನೆ ಮಾಡಿಕೊಂಡು ಇದನ್ನು ಕಾರ್ನ ಡಿಸೈನ್ ಮಾಡಿದರು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಿನಿಮಾ ನೋಡಿದವ್ರು ಎಲ್ರಿಗೂ ಕೂಡ ಬುಜ್ಜಿ ಪಾತ್ರ ಏನು ಅನ್ನೋಂಥದ್ದು ಗೊತ್ತಾಗಿರುತ್ತೆ. ಸೊ ಬುಜ್ಜಿ ರಸ್ತೆ ಮೇಲೆ ಮಾತ್ರ ಅಲ್ಲ, ಗಾಳಿಲೂ ಕೂಡ ಹಾರೋದನ್ನು ನೀವು ಅಂದರೆ ಡ್ರೈವ್ ಮಾಡ್ಬೋದಾಗಿತ್ತು. ಗಾಳಿಲೂ ಕೂಡ ಯೂಶಲಿ ನಾವು ಸಿಗ್ನಲಲ್ಲೆಲ್ಲ ನಿಂತಾಗ ನಮ್ಮ ಕಾರನ್ನು ಹಾರಿಸೋದಕ್ಕೆ ಏನಾದರೂ ಒಂದು ಚಾನ್ಸ್ ಇರಬಾರ್ದಾಗಿತ್ತಾ, ಈ ಸಿಗ್ನಲ್ ಕ್ರಾಸ್ ಮಾಡ್ಬೋದಾಗಿತ್ತು ಅಥವಾ ಈ ಸಿಗ್ನಲ್ನ ಜಂಪ್ ಮಾಡ್ಬೋದಾಗಿತ್ತು ಅಂತ ಯೋಚನೆ ಮಾಡ್ತಿರ್ತೀವಿ. ಗೊತ್ತಿಲ್ಲ, 2898ನೇ ಇಸ್ವಿಗೆ ಅಂದರೆ ಮುಂದಿನ ದಿನಗಳಲ್ಲಿ ಒಂದು ಕಾಲ್ಪನಿಕವಾಗಿ ಒಂದು ಕಲ್ಪನೆ ಮಾಡಿಕೊಂಡು ನಮ್ಮ ಅಶ್ವಿನ್ ನಾಗ್ ಅವರು ಈ ಥರದೊಂದು ಬುಜ್ಜಿ ಕಾರ್ನ ತೋರಿಸಿದ್ದಾರೆ. 2898ನೇ ಇಸ್ವಿಗೆ ಈ ಥರದ ಕಾರ್ಗಳು 7 ಕೋಟಿ ರೂಪಾಯಿ ದುಡ್ಡಿದ್ರೆ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇದಕ್ಕೆ ಮಹೇಂದ್ರ ಕಂಪನಿಯವರು ಮತ್ತು GM ಆಟೋಮೇಟಿವ್ ಕಂಪನಿ ಸುಮಾರು 1.5 ವರ್ಷಗಳ ಕಾಲ ಟೈಮ್ ತೊಗೊಂಡು 7,000 ಅಂದರೆ ಸುಮಾರು 1.5 ವರ್ಷಗಳ ಕಾಲ ಟೈಮ್ ತೊಗೊಂಡು 7 ಕೋಟಿ ರೂಪಾಯಿ ದುಡ್ಡು ಇಸ್ಕೊಂಡು ಇದನ್ನು ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಸೊ ಸಿನಿಮಾದಲ್ಲಿ ವಿಶೇಷವಾದ ಪಾತ್ರ, ಇದಕ್ಕೆ ಒಂದು ದೊಡ್ಡ ಫ್ಯಾನ್ ಬೇಸ್ ಇರೋದು ಇಲ್ಲಿ ಸೇರಿರ್ತಕ್ಕಂಥ ಅಭಿಮಾನಿಗಳ ಸಾಕ್ಷಿ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇದಾಗಿತ್ತು ಇವತ್ತಿನ ಬುಜ್ಜಿ ಕಾ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.